ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ನಿಮಿತ್ತ ಫ್ರೀಡಮ್ ಹಬ್ಬ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 18,000ಕ್ಕೂ ಅಧಿಕ ಸಾರ್ವಜನಿಕರು ನೋಂದಣಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ವಿಧಾನಸೌಧ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಚಟುವಟಿಕೆಗಳನ್ನು ಸಾರ್ವಜನಿಕರಿಗಾಗಿ ಮತ್ತು ಮಕ್ಕಳಿಗಾಗಿ ಆಯೋಜನೆ ಕೂಡ ಮಾಡಲಾಗಿದೆ. ಇನ್ನು ಈ ಒಂದು ಕಾರ್ಯಕ್ರಮದ ಕುರಿತಂತೆ ಸಂಪೂರ್ಣವಾದ ಚಿತ್ರಣವನ್ನು ವಿಧಾನಸೌಧ ಆವರಣದಿಂದಲೇ ನಾನು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡಿ. ಸದಾಕಾಲವೂ ರಾಜಕಾರಣಿಗಳು ಮತ್ತು ರಾಜಕೀಯ ಚಟುವಟಿಕೆಗಳಿಂದ ತುಂಬಿರ್ತಾ ಇದ್ದ ವಿಧಾನಸೌಧದ ಆವರಣ ಸ್ವಾತಂತ್ರ್ಯ ದಿನಾಚರಣೆಯ ದಿನವಾದ ಇಂದು ಸಾರ್ವಜನಿಕರು, ಪುಟಾಣಿ ಮಕ್ಕಳು, ಕಲಾವಿದರುಗಳಿಂದ ಗಿಜುಗುಡುತ್ತಿತ್ತು. ವಿಧಾನಸೌಧದ ಸುತ್ತಮುತ್ತ ಎತ್ತ ನೋಡಿದ್ರು ಜನಸಾಗರ, ತಿಂಡಿ ತಿನಿಸುಗಳ ಅಂಗಡಿಗಳು, ಪುಸ್ತಕ ಮಳಿಗೆಗಳು, ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳ ಸ್ವಾತಂತ್ರ್ಯ ಹೋರಾಟಗಾರರ ವೇಷ ತೊಟ್ಟ ಕಲಾವಿದರುಗಳ ಖಡಕ್ ಡೈಲಾಗ್. ನಾನು ಸ್ವಾತಂತ್ರ್ಯ ಹೋರಾಟಗಾರ, ಬೀದರ್ ಜಿಲ್ಲೆಯ ಸರ್ದಾರ್ ಎಂದೇ ಖ್ಯಾತ ಪಡೆದಿರುವ ನಾನು ಸರ್ದಾರ್ ಶರಣಗೌಡ ಇನಾಮ್ದಾರ್. ಕೊಡಗಿನ ಮಣ್ಣಿನ ಮೇಲೆ ಬ್ರಿಟಿಷರ ಹೆಜ್ಜೆ ನಾನು ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳಬೇಕೆ? ಇಲ್ಲ. ನಾನು ಎಚ್.ಎಸ್. ದೊರೆಸ್ವಾಮಿ, ಬೆಂಗಳೂರಿನವನೇ. ನಾನು 103 ವರ್ಷಗಳ ಕಾಲ ಬದುಕಿದ್ದೆ. ಹೆಣ್ಮಕ್ಳು ಮನೆಯೊಳಗೆ ಮಾತ್ರ ಇರಬೇಕಾ? ನಾನು ಯೋಚಿಸಿದೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಭವ್ಯವಾದ ವಿಧಾನಸೌಧ ಇಂದು ದೇಶಭಕ್ತಿಯ ಬಣ್ಣಗಳಿಂದ ಕಂಗೊಳಿಸುತ್ತಿತ್ತು. ಸ್ವಾತಂತ್ರ್ಯೋತ್ಸವದ ನೆನಪನ್ನು ಮತ್ತಷ್ಟು ವಿಶೇಷವಾಗಿಸಲು ವಿಧಾನಸೌಧದ ಆವರಣದಲ್ಲಿ ಫ್ರೀಡಂ ಹಬ್ಬ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ವೀಕ್ಷಿಸೋದಕ್ಕೆ ಸಾವಿರಾರು ಜನ ಆಗಮಿಸಿದ್ರು. ಈ ಫ್ರೀಡಂ ಹಬ್ಬ ಕೇವಲ ಅಲಂಕಾರಕ್ಕಷ್ಟೇ ಸೀಮಿತವಾಗಿರದೆ ಕರ್ನಾಟಕದ ಸಮೃದ್ಧ ಸಂಸ್ಕೃತಿಯನ್ನು ಬಿಂಬಿಸುವ ವೀರಗಾಸೆ, ಡೊಳ್ಳು ಕುಣಿತ ಮತ್ತು ವಿವಿಧ ಜನಪದ ಕಲಾ ತಂಡಗಳ ರಂಗುರಂಗಿನ ಪ್ರದರ್ಶನಗಳು ಇಲ್ಲಿ ರೋಮಾಂಚನಗೊಳಿಸುವಂತಿತ್ತು. ದೇಶಭಕ್ತಿ ಗೀತೆಗಳ ಸುಧೆ ಮತ್ತು ಮೇಳಗಳ ಸದ್ದು ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿತ್ತು. ಹಬ್ಬ ಅಂದಮೇಲೆ ರುಚಿ ರುಚಿಯ ಆಹಾರ ಇರಲೇಬೇಕಲ್ವಾ? ಹಬ್ಬದ ಅಂಗಳದಲ್ಲಿ ಬಗೆ ಬಗೆಯ ಸಾಂಪ್ರದಾಯಿಕ ತಿನಿಸುಗಳ ಮಳಿಗೆಗಳನ್ನು ತೆರೆಯಲಾಗಿತ್ತು. ಇದರ ಜೊತೆಗೆ ಸ್ಥಳೀಯ ಕರಕುಶಲ ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿವಿಧ ಸ್ವದೇಶಿ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟಕ್ಕೂ ವೇದಿಕೆಯನ್ನು ಕಲ್ಪಿಸಲಾಗಿತ್ತು. ಕುಟುಂಬ ಸಮೇತರಾಗಿ ಆಗಮಿಸ್ತಾ ಇದ್ದ ಸಾರ್ವಜನಿಕರು, ವಿಶೇಷವಾಗಿ ಯುವಕರು ಮತ್ತು ಮಕ್ಕಳು ಸೆಲ್ಫಿ ಪಾಯಿಂಟ್ಗಳ ಬಳಿ ಫೋಟೋ ತೆಗೆಸಿಕೊಳ್ಳುತ್ತಾ ಸಂಭ್ರಮಿಸಿದ್ರು. ನಮ್ಮ ಹೆಮ್ಮೆಯ ವಿಧಾನಸೌಧದ ಮುಂದೆ ಸ್ವಾತಂತ್ರ್ಯ ದಿನವನ್ನು ಈ ರೀತಿ ಆಚರಿಸ್ತಾ ಇರೋದು ನಿಜಕ್ಕೂ ರೋಮಾಂಚನಕಾರಿ ಅನ್ನೋದು ಆಗಮಿಸಿದ ಸಾರ್ವಜನಿಕರ ಮಾತು. ದಿನವಿಡೀ ವಿಧಾನಸೌಧದ ಸುತ್ತಮುತ್ತ ವಿಧಾನಸೌಧದ ಒಳಭಾಗ ನೋಡೋದ್ರ ಜೊತೆಗೆ ತಿಂಡಿ ತಿನಿಸು ಸವಿದು ಸಂಭ್ರಮಿಸಿದ್ದ ಸಾರ್ವಜನಿಕರಿಗೆ ರಾತ್ರಿ ಭರಪೂರ ಮನರಂಜನೆ ಉಣಬಡಿಸಲಾಯಿತು. ವಿವಿಧ ಕಲಾ ತಂಡಗಳು ಜಾನಪದ ಹಾಡು ಹಾಗೂ ದೇಶಭಕ್ತಿ ಗೀತೆಗಳ ನೃತ್ಯ ಜನರನ್ನು ರೋಮಾಂಚನಗೊಳಿಸಿದ್ವು. ಈ ಬಾರಿ ಫ್ರೀಡಂ ಹಬ್ಬ ರಾಜ್ಯದ ಜನರಲ್ಲಿ ದೇಶದ ಸ್ವಾತಂತ್ರ್ಯದ ಇತಿಹಾಸವನ್ನು ಸ್ಮರಿಸುತ್ತಾ ಪ್ರತಿಯೊಬ್ಬರಲ್ಲೂ ದೇಶದ ಭಕ್ತಿಯ ಕಿಚ್ಚು ಹೊತ್ತಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ.